ಹಾ. ಮನುಷ್ಯನಿಗೆ ಚಮತ್ಕಾರಗಳು ಬೇಕು. ಹ್ಮ್. ನಾವು ಬಾಬಾಗಳ ಬಗ್ಗೆ ಎದಕ್ ಹೋಗ್ತಿವಿ ಹೇಳಿ? ಹಾ. ಅವ್ನ್ ಹೀಗ್ ಮಾಡ್ಬಿಟ್ಟು ಏನೋ ತೆಗಿತಾನೆ ನಿಮ್ ಮುಂದೆ, ಓ ವಾವ್ ಅಂತೇವೆ, Correct. ಇದೆಷ್ಟು ದೊಡ್ಡ ಚಮತ್ಕಾರ ಅಂತೀವಿ ನೋಡಿ. ಹ್ಮ್. ಒಂದ್ಸರ್ತಿ ನಾವು ಯೋದ್ರ ನನಗೆ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಈಗ ನಾನು ಹೀಗ್ ಮಾಡ್ಬಿಟ್ಟು ಏನೋ ತೆಗಿತಾನೆ ಅಂತ ತಿಳ್ಕೊಳ್ಳಿ ಗಾಳಿಯಿಂದ Okay. ಅಂತ ಮಾಡಿ ಏನೋ ತೋರಿಸ್ತಾನೆ. ಹಾ. ಓ ಬಾಬಾಜಿ ಆಪ್ನೆ ಕ್ಯಾ ಏನ್ ಮಾಡಿದೀರಾ ಸರ್, ಹೇಗ್ ತೆಗ್ದಿ, ದೊಡ್ಡ ಜಾದು ಅನ್ಸುತ್ತೆ, ಮ್ಯಾಜಿಕ್ ಅನ್ಸ್ತಾ ಇದಲ್ವಾ? ಹ್ಮ್. ನಾನಂತ ಇದೀನಿ, ಇದು ಏನು ಮಾಡ್ದೇನೆ ಇಷ್ಟು ದೊಡ್ಡ ಬ್ರಹ್ಮಾಂಡನ ಸೃಷ್ಟಿ ಮಾಡಿದಾನೆ 14 ಬಿಲಿಯನ್ ವರ್ಷ ಮುಂಚೆ. ಹಾ. ಅದಕ್ಕಿಂತ ದೊಡ್ಡ ಮ್ಯಾಜಿಕ್ ಇದು ಅಲ್ವಾ? ಕರೆಕ್ಟ್. ತಿಳಿತಾ ಇದೆನಾ? ಆ ಬೀಜದಿಂದ ಒಂದ್ ಮರ ಬಂದಿದೆ. ಎಂತ ಮರ ಅದು ಗೊತ್ತಾ? ಆಲದ ಮರ ನೋಡ್ತೀವಲ್ವಾ ನಾವು, ಹೇಗಿರುತ್ತೆ ನೋಡಿದ್ರೆ ಅಗಾಧ, ಅದ್ರ ಮುಂದ್ ನಾವೇನು ಇಲ್ಲ ಅನ್ಸುತ್ತೆ. ಎಲ್ಲಿಂದ ಬಂದಿದೆ ಅದು ಆಲದ ಮರ? ಚಿಕ್ಕ ಬೀಜ ಇಷ್ಟೇ. ಅದು ನಮ್ಗೆ ಮ್ಯಾಜಿಕ್ ಅನ್ಸಲ್ವಾ? ಒಣಗೋಗಿರೋ ಭೂಮಿ ಮೇಲೆ ಮಳೆ ನೀರ್ ಬರುತ್ತೆ, ಹಸಿರು ಹುಲ್ ಚಿಗಿಯುತ್ತೆ ಅಲ್ಲಿ, ಅದು ಮ್ಯಾಜಿಕ್ ಅನ್ಸಲ್ವಾ? ಮನುಷ್ಯನಿಗೆ ಇದೆಲ್ಲ ಚಮತ್ಕಾರ ಅನ್ಸಲ್ಲ, ಇದು ಅಜ್ಞಾನ. ನಾವು ಕಣ್ ತೆರೆದು ಕಾಮನ್ ಸೆನ್ಸ್ ಇಂದ ಯೋಚಿಸಿದ್ರೆ ಇಷ್ಟೆಲ್ಲ ಚಮತ್ಕಾರ ನಮ್ಮ ಮುಂದೆ ಇದೆ. ಆ ಸೂರ್ಯ ಕರೆಕ್ಟ್ ಟೈಮಿಗೆ ಬರ್ತಾನೆ ಹೋಗ್ತಾನೆ. ನೀವ್ ಬೇಕಾದ್ರೆ ಗೂಗಲ್ ಅಲ್ಲಿ ಹಾಕಿ ನೋಡಿ, ಸನ್ರೈಸ್ ಟೈಮ್ ಟುಡೇ ಅಂದ್ರೆ ಹೇಳುತ್ತೆ ಯಾವ ಟೈಮಿಗೆ ಬರ್ತಾನೆ, ಯಾವ ಟೈಮಿಗೆ ಸೂರ್ಯಾಸ್ತ ಅಂತ ಹೇಳುತ್ತೆ. ಅದೇ ಟೈಮ್ಗೆ ಆಗುತ್ತೆ ಸೂರ್ಯಾಸ್ತ ಆಗುತ್ತೆ. ಸೂರ್ಯ ಹುಟ್ಟೋದು ಅಂದ್ರೆ ಸೂರ್ಯ ಹುಟ್ಟೋದಂತೀವಿ ನಾವು, ಅದು ನಮ್ಗೆ ಕಾಣಿಸ್ತಾನೆ. ಇದೆಲ್ಲ ಮ್ಯಾಥಮೆಟಿಕಲ್ ಎಲ್ಲ ಕ್ಯಾಲ್ಕುಲೇಟೆಡ್ ಇದೆ. ಅದು ನಮ್ ಚಮತ್ಕಾರ ಅನ್ಸಲ್ವಾ? ಸೂರ್ಯಗ್ರಹಣ ಆದಾಗೆ ಅದ್ರ ಟೈಮ್ ಹೇಳ್ತಾರೆ, ಯಾವತ್ತಾಗೋದಿದೆ ಹೇಗೆ ಆಗೋದು ಅಂತ. ಕರೆಕ್ಟ್ ಟೈಮಿಗೆ ಸೂರ್ಯಗ್ರಹಣ ಆಗುತ್ತೆ, ಅದು ನಮ್ ಚಮತ್ಕಾರ ಅನ್ಸಲ್ಲ. ಯಾರೋ ಹೀಗ್ ಮಾಡ್ಬಿಟ್ಟು ತಗ್ನಂತ ಅವ್ನಿಗೆ ಚಮತ್ಕಾರ ಅನ್ಸುತ್ತಂತೆ. ಯಾರೋ ಎಲ್ಲೋ ಒಂದ್ ಟೆಂಗ್ ಹೊಡೆದ್ಬಿಟ್ಟು ಅದರಿಂದ ಏನೋ ನೀರ್ ಕುಡಿಸ್ದಂತೆ ನಿಮ್ಗೆ, ಅದ್ರಲ್ಲಿ ಕೆಂಪ್ ಕಲರ್ ಬಂತಂತೆ, ಅದು ನಮ್ ಚಮತ್ಕಾರ ಅನ್ಸುತ್ತೆ. ಸೊ ಇವೆಲ್ಲ ನಮ್ ಚಮತ್ಕಾರ ಅನ್ಸುತ್ತೆ. ಈ ಸೃಷ್ಟಿಯ ಅಗಾಧತೆ ನೋಡಿದ್ರೆ ನಮ್ಗೆ ಚಮತ್ಕಾರ ಅನ್ಸ್ತಾ ಇಲ್ಲ ಅಂದ್ರೆ ನಮ್ಗಿಂತ ದೊಡ್ಡ ಪೆದ್ರು ಯಾರು ಇಲ್ಲ.